ನೆಕ್ಸ್ಟ್ ಪ್ರಧಾನಿ ಯಾರಾಗಬೇಕು ನಿಮಗೆ? ನರೇಂದ್ರ ಮೋದಿ ಯಾಕೆ ನರೇಂದ್ರ ಮೋದಿ ಅವರು? ನಿಸ್ವಾರ್ಥ ರಾಜಕಾರಣಿ. ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಈಗ ಒಂದು ಕೋಮುವಾದಿ ಅನ್ನೋ ಪಟ್ಟ ಇದೆ. ನೀವು ಅಲ್ಪಸಂಖ್ಯಾತರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅವನು ಜಾತ್ಯತೀತ ವ್ಯಕ್ತಿ. ಬಹುಸಂಖ್ಯಾತ ಹಿಂದೂಗಳ ಬಗ್ಗೆ ಮಾತಾಡಿದ ತಕ್ಷಣ ಅವನ್ನ ಕೋಮುವಾದಿನ ಪಟ್ಟ ಕಟ್ಟ ಜನ ಇದ್ದಾರೆ. ಅದರಿಂದ ಅದು ಸರಿಯಲ್ಲ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ, ಮತಗಳನ್ನು ಸೆಳೆಯುವಂತ ತಂತ್ರ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ನವರು 5 ಯೋಜನೆಗಳನ್ನು ಕೊಟ್ಟರಲ್ಲ ಎಲೆಕ್ಷನ್ಗಿಂತ ಕೇವಲ ಒಂದೇ ತಿಂಗಳಿಗಿಂತ ಮುಂಚೆ, ಅದು ಏನ್ ತಂತ್ರ ಆಗುತ್ತೆ? ಕೇಂದ್ರ ಸರ್ಕಾರದಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ. ಖಂಡಿತ. ಇವಾಗ ಎಲ್ಲಿ ಹಿಂದುಳಿದಿರ್ತಕ್ಕಂಥ ರಾಜ್ಯಗಳಲ್ಲಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಸಿದ್ದರಾಮಯ್ಯನವರ ಕಾರ್ಯವೈಖರಿ ಹೇಗಿದೆ ಅಂತೀರಾ? ಈ 6 ತಿಂಗಳಲ್ಲಿ ಏನು ಕೇಳತಕ್ಕಂಥ ಕೆಲಸನೇ ಮಾಡಿಲ್ಲ. ಅದರಿಂದ ನಮಗೆ ಜಡ್ಜ್ ಮಾಡಕ್ಕಾಗಲ್ಲ. ಉಚಿತ ಯೋಜನೆಗಳು ನಾವು ಬೇಡ ಅನ್ನಲ್ಲ. ಕಂಪ್ಲೀಟ್ ಯಾರಿಗೆ ನಿಜವಾಗಿ ಸಿಗಬೇಕಾಗಿತ್ತು ಆ ಜನಗಳಿಗೆ ಸರಿಯಾಗಿ ಸಿಗ್ತಾ ಇಲ್ಲ. ನಾವು ಇದುವರೆಗೂ ಕೂಡ ವೋಟ್ ಹಾಕಿರೋದು ಆಗ್ತಾ ಇರೋದು ಪಕ್ಷ ಮತ್ತು ನರೇಂದ್ರ ಮೋದಿ ಅವರು ನೋಡ್ಕೊಂಡೆ ಬರ್ತು ಲೋಕಲ್ ಲೀಡರ್ಸ್ ಆಗ್ತಾರೆ. ನಮಸ್ತೆ ವೀಕ್ಷಕರೇ, ನಾನೀಗ ರಾಧಾಕೃಷ್ಣ ಟೆಂಪಲ್ ಪಾರ್ಕ್ನಲ್ಲಿದ್ದೇನೆ, ಸಂಜಯ್ ನಗರ. ಇಲ್ಲಿನ ಜನ ಅಂತಂದರೆ ಪ್ರತಿನಿಧಿಗಳು ಏನು ಹೇಳ್ತಾರೆ ಚುನಾವಣೆ ಬಗ್ಗೆ, ಹಾಗೆಯೇ ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತ ಹೇಳ್ತಾರೆ. ಅವರನ್ನೇ ಕೇಳೋಣ. ನಮಸ್ತೆ ಸರ್. ಸರ್, ನೆಕ್ಸ್ಟ್ ಪ್ರಧಾನಿ ಯಾರಾಗಬೇಕು ನಿಮಗೆ? ನರೇಂದ್ರ ಮೋದಿ ಅವರು. ಯಾಕೆ ನರೇಂದ್ರ ಮೋದಿ ಅವರು? ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ಮೇಲಿಂದ ಸಿಕ್ಕಿರ್ತಕ್ಕಂಥ ಅತ್ಯಂತ ಉತ್ತಮ ಪ್ರಧಾನಿ ಅವರೇ ಆಗಿರೋದ್ರಿಂದ ನಮಗೆ ಅವರೇ ಬೇಕು ಅಂತ ಹೇಳಿ. ಓಕೆ, ಈಗ 2 ಅವಧಿಗೆ ಆಯ್ಕೆ ಆಗಿದ್ರು, 3ನೇ ಅವಧಿಗೂ ಮತ್ತೆ ಆಯ್ಕೆ ಆಗಲಿ ಅಂತಾರೆ. ಕೆಲವು ನಿರ್ದಿಷ್ಟ ಕಾರಣಗಳು ಕೊಡೋದಾದ್ರೆ ಏನು ಕೊಡ್ತೀರಾ? ನಿಸ್ವಾರ್ಥ ರಾಜಕಾರಣಿ, ದೇಶದ ಬಗ್ಗೆ ಇರ್ತಕ್ಕಂಥ ಅಭಿಮಾನ, ದೇಶದ ಬಗ್ಗೆ ಇರ್ತಕ್ಕಂಥ ನಮ್ಮ ಏನು ಬೇರೆ ದೇಶಗಳಲ್ಲಿ ಮುಂಚೆ ಏನಾಗ್ತಿತ್ತು ಅಂದರೆ ಬರೀ ಹಾವಾಡಿಗರ ದೇಶ ಆ ರೀತಿ ಇರ್ತಿತ್ತು. ಇವತ್ತು ಡಿಜಿಟಲ್ ಇಂಡಿಯಾ ಅಂತ ಹೇಳ್ಬಿಟ್ಟು ಪ್ರಪಂಚದಲ್ಲಿ ಎಲ್ಲ ಕಡೆ ಹೆಸರುವಾಸಿ ತಂತಾ ಇದೆ. ನಾವು ನಮ್ಮ ರಕ್ಷಣೆಯಲ್ಲಿ ಕೂಡ ನಾವು ಅತ್ಯಂತ ಉನ್ನತ ಸ್ಥಾನಕ್ಕೆ ಇದ್ದೀವಿ. ಅದರಿಂದ ನಾನು ಒಬ್ಬ ಎಕ್ಸಿಕ್ಯೂಟಿವ್ ಆಗಿ ನಾನು ಇವತ್ತು ಕೂಡ ಮೋದಿಯವರನ್ನು ಭಾಳ ಲೈಕ್ ಮಾಡ್ತೀನಿ. ಯಾಕೆಂದರೆ ನಾನು ಇದ್ದಾಗ ಮಿಲಿಟ್ರಿನಲ್ಲಿ ಸೈನಿಕರಿಗೆ ಹಾಕೊಳ್ಳೋದಕ್ಕೆ ಶೂ ಇರ್ತಿರಲಿಲ್ಲ. ಇವತ್ತು ನಾವು ದೇಶದಲ್ಲಿ ವಿಮಾನಗಳನ್ನು, ಯುದ್ಧ ವಿಮಾನವನ್ನು ತಯಾರು ಮಾಡ್ತಕ್ಕಂಥ ಶಕ್ತಿ ಬಂದಿದೆ. ಅದರಿಂದ ಅಂತಹ ವ್ಯಕ್ತಿ ನಮಗೆ ಪ್ರಧಾನಿಯಾಗಿ ಮುಂದುವರಿಯುವುದು. ಓಕೆ, ಸೊ ಈಗ ಬದಲಾವಣೆ ಬೇಕಾಗಿಲ್ಲ ಅಂತೀರಾ? ಹಾಗಿದ್ರೆ ಪ್ರಧಾನಿಯ ಒಂದು ಸ್ಥಾನಕ್ಕೆ ಬದಲಾವಣೆ ಬೇಕಾಗಿಲ್ಲ ಅಂತೀರಾ? ಈ ಸದ್ಯಕ್ಕೆ ಬೇಡ. ಸದ್ಯಕ್ಕೆ ಈ ವರ್ಷ ಈ ಟರ್ಮ್ ಆರ್ಮೇಲೆ ಯೋಗಿ ಬರ್ಬೋದು, ಮುಂದೆ ಯಾರಾದರೂ ಬರ್ಬೋದು, ಬೇರೆ ಪ್ರಶ್ನೆ. ಆದರೆ ಈ ಸದ್ಯದಲ್ಲಿ ಅವರೇ. ಸರಿ ಸರ್. INDA ಅನ್ನುವ ಮೈತ್ರಿಕೂಟವನ್ನು ಮಾಡ್ಕೊಂಡಿದ್ದಾರೆ, NDA ಸರ್ಕಾರವನ್ನು ಸೋಲಿಸುವ ನಿಟ್ಟಿನಲ್ಲಿ. ಸೊ ಅಲ್ಲಿ ರಾಹುಲ್ ಗಾಂಧಿ ಅವರ ಹೆಸರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇದೆ. ಇಲ್ಲ, ಅದಕ್ಕೆ ಕೂಡ ಅವರ ಒಕ್ಕೂಟದಲ್ಲಿ ಅನೇಕ ಜನ ಅಭ್ಯರ್ಥಿಗಳು ಭಾಳ ಇದ್ದಾರೆ. ಉದಾಹರಣೆಗೆ ಬಿಹಾರದ ನಿತೀಶ್ ಕುಮಾರ್ ಇರ್ಬೋದು, ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ ಇರ್ಬೋದು, ಇವರೆಲ್ಲ ಕಾಲೆಳಿತಾ ಇದ್ದಾರೆ. ಅಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಆಗೋದಕ್ಕೆ ಬಿಡೋದಿಲ್ಲ. ಈ ಸದ್ಯದಲ್ಲಿ ಅವರಿಗೆ ಡಿಸೈಡ್ ಮಾಡೋಕ್ಕಾಗಿಲ್ಲ. ಅಂದರೆ ಯಾರು ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಹೇಳೋದಕ್ಕಾಗಿಲ್ಲ ಅವ್ರ ಕೈಲಿ. ಇದು ನಾವು ಹೇಳ್ತಾ ಇದ್ವಿ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಬಿಟ್ಟು. ಆದರೆ ಅದೇ ಕೇಜ್ರಿವಾಲ್ ಒಪ್ಪಲ್ಲ. ಕೇಜ್ರಿವಾಲ್ ಪಂಜಾಬಲ್ಲಿ ಅವರು ನಾವೇ ಆಗಬೇಕು ಅಂತ ಹೇಳ್ತಾರೆ. ಹಾಗೆ ಈಗ ಅವರಿನ್ನೂ ಡಿಸೈಡ್ ಮಾಡೋಕ್ಕಾಗಿಲ್ಲ ಯಾರು ಅಭ್ಯರ್ಥಿ ಅಂತ ಬಿಟ್ಟು. ಸರ್, ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಜನವರಿ 22ಕ್ಕೆ ಇದರ ಉದ್ಘಾಟನೆ ಇದೆ. ಚುನಾವಣೆಯ ವರ್ಷದಲ್ಲೇ, ಅದನ್ನು ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು ಬಾಕಿ ಇರುವಾಗ ಈ ಒಂದು ಉದ್ಘಾಟನೆ ಮಾಡ್ತಾ ಇರುವಂಥದ್ದು, ದೇವಸ್ಥಾನದ ಉದ್ಘಾಟನೆ ಮಾಡ್ತಾ ಇರುವಂಥದ್ದು ಒಂದು ರಾಜಕೀಯ ಕುತಂತ್ರ, ಮತಗಳನ್ನು ಸೆಳೆಯುವಂಥ ತಂತ್ರ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಕಾಂಗ್ರೆಸ್ನವರು 5 ಯೋಜನೆಗಳನ್ನು ಕೊಟ್ಟರಲ್ಲ ಎಲೆಕ್ಷನ್ಗಿಂತ ಕೇವಲ ಒಂದೇ ತಿಂಗಳಿಗಿಂತ ಮುಂಚೆ, ಅದು ಏನು ತಂತ್ರ ಆಗುತ್ತೆ? ಅದು ಚುನಾವಣೆ ಆಶ್ವಾಸನೆಯಾಗಿ ಕೊಟ್ಟಿರುವಂಥದ್ದು. ಇದನ್ನು ಮ್ಯಾನಿಫೆಸ್ಟೋನಲ್ಲಿ ಇತ್ತು. ಇದು ಬಿಜೆಪಿ ಅವರ ಮ್ಯಾನಿಫೆಸ್ಟೋನಲ್ಲಿ ರಾಮಭೂಮಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅದೇ ರೀತಿ ಹಾಕೊಂಡಿದ್ದಾರೆ ಅವರು. ಆ ಆಶ್ವಾಸನೆಯನ್ನು ಅವ್ರು ಪೂರೈಸಿದ್ದಾರೆ ಅಂತ ನೀವು ಹೇಳ್ತಿರೋದು. ಓಕೆ, ಸೊ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಈಗ ಒಂದು ಕೋಮುವಾದಿ ಅನ್ನೋ ಪಟ್ಟ ಇದೆ, ಏನು ಹೇಳ್ತೀರಾ ಸರ್? ಇವಾಗ ಏನಾಗಿದೆ ಅಂದರೆ ನಮ್ಮ ದೇಶದಲ್ಲಿ ಅತ್ಯಂತ ಜಾತ್ಯತೀತ ಅನ್ನೋದು ಏನು? ನೀವು ಅಲ್ಪಸಂಖ್ಯಾತರ ಬಗ್ಗೆ ಏನಾದರೂ ಮಾತಾಡಿದರೆ ಅವನು ಜಾತ್ಯತೀತ ವ್ಯಕ್ತಿ. ಬಹುಸಂಖ್ಯಾತ ಹಿಂದೂಗಳ ಬಗ್ಗೆ ಮಾತಾಡಿದ ತಕ್ಷಣ ಅವನ್ನ ಕೋಮುವಾದಿನ ಪಟ್ಟ ಕಟ್ಟ ಜನ ಇದ್ದಾರೆ ಈಗ. ಅದರಿಂದ ಅದು ಸರಿಯಲ್ಲದೆ. ಯಾಕೆಂದರೆ ಪ್ರತಿಯೊಬ್ಬ ಭಾರತದಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಗೂ ಈಕ್ವಲ್ ಆಗಿರ್ತಕ್ಕಂಥ ಒಂದು ಸಮಾನತೆ ಇರಬೇಕಾಗಿರುತ್ತೆ. ಆದರೆ ಆ ಸಮಾನತೆ ಇಲ್ಲದಂಗೆ ಬೇರೆಯವರಿಗೆ ಜಾಸ್ತಿಯವರಿಗೆ ಹೆಲ್ಪ್ ಮಾಡೋದು, ಬೇರೆಯವರಿಗೆ ಕಡಿಮೆ ಮಾಡೋದು, ಕೆಲವರಿಗೆ ಕಡಿಮೆ ಮಾಡೋದು ಅದು ಸರಿಯಾಗಲ್ಲ. ಅದರಿಂದ ಎಲ್ಲರೂ ಈಕ್ವಲ್ ಇರಲಿ ಅಂತ ಹೇಳೋದನ್ನ ಇವರು ಕೋಮುವಾದ ಅಂತ ಹೇಳ್ತಾರೆ. ಓಕೆ, ಇದೊಂದು ಬಡವರ ಪರವಾದ ಸರ್ಕಾರ ಅಲ್ಲ, ಕೇವಲ ಅಂಬಾನಿ ಅದಾನಿ ಅಂತವರ ಶ್ರೀಮಂತರ ಪರವಾದ ಸರ್ಕಾರ ಅಂತ ಹೇಳ್ತಾರೆ. ಇಲ್ಲ, ಖಂಡಿತ ಅಲ್ಲ. ಇದು ಖಂಡಿತ ಅಲ್ಲ. ಯಾಕೆಂದರೆ ನಮ್ಮ ದೇಶ ಆರ್ಥಿಕ ಪ್ರಗತಿಯನ್ನು ಸಾಧಿಸ್ತಾ ಇದೆ. ಜೊತೆಗೆ ಅಂಬಾನಿ ಅಂದರೆ ಇವಾಗ ನಮ್ಮ ದೇಶದಲ್ಲಿ ಎಷ್ಟು ಜನ ನಾವು ಕಾರ್ಖಾನೆಗಳು ಇಂದ ಹಿಡಿದು ಪ್ರತಿಯೊಂದರಲ್ಲಿ ಕೆಲಸ ಮಾಡ್ತಿದ್ದೀವಲ್ಲ, ಮನುಷ್ಯನಿಗೆ ಉದ್ಯೋಗ ಬೇಕೇ ಹೊರತು ಅದು ಯಾರಿಂದಲಾದರೂ ಬಂದಿರಲಿ. ಇವಾಗ ಏನಾದರೂ ಒಬ್ಬ ಉದ್ಯೋಗಪತಿ ಜನಗಳಿಗೆ ಉದ್ಯೋಗ ಕೊಟ್ಟ ಮೇಲೆ ಅವನು ಜನಗಳನ್ನ ಅಲ್ಲಿರ್ತಕ್ಕಂಥ ನೌಕರನ್ನ ಸರಿಯಾಗಿ ನೋಡ್ಕೊಳ್ತದನಿಲ್ಲ ಅಂತ ಬಿಟ್ಟು ನೋಡಬೇಕು. ಅವನು ಸರಿಯಾಗಿ ಅವರಿಗೆ ನೌಕರನ್ನ ಸರಿಯಾಗಿ ನೋಡ್ಕೊಂಡಿದ್ದಾದರೆ
ಸರ್ಕಾರಕ್ಕಿಂತ ಅವರೇ ಚೆನ್ನಾಗಿ ನೋಡ್ಕೊಂಡ್ರೆ ನಾವು ಅವನ್ನ ಉದ್ಯೋಗಪತಿ ಅವ್ನು ನಮಗೆ ತೊಂದರೆ ಕೊಟ್ಟ ಅಂತ ಏನಿದೆ, ದೇಶಕ್ಕೆ ಅನುಕೂಲ ಮಾಡ್ತಾ ಇದ್ದಾನೆ. ಈಗ ಬೇರೆ ದೇಶಗಳಲ್ಲಿ ಲೆಕ್ಕ ಹಾಕೊಂಡಾಗ ಇವಾಗ ಕಮ್ಯುನಿಸ್ಟ್ ಕಂಟ್ರಿನಲ್ಲಿ ಎಷ್ಟು ಅನ್ಯಾಯ ಆಗ್ತಾ ಇದೆ. ಉದಾಹರಣೆಗೆ ಚೈನಾದಲ್ಲಿ ಹೇಳ್ತೀವಿ. ಅಂದಮೇಲೆ ನಾವು ಬರೀ ಉದ್ಯೋಗಪತಿ ಇದ್ಗಳ ತಕ್ಷಣ ಇಲ್ಲ ಅವರು ಮಾಡಿದ ತಕ್ಷಣ ಏನು ತೊಂದರೆ ಆಗುತ್ತೆ ಅಂತೇನಿಲ್ಲ. ಅವರು ಕೂಡ ಇವತ್ತು ನೀವು ಸಾಫ್ಟ್ವೇರ್ ಇಂಡಸ್ಟ್ರಿ ಇರ್ಬೋದು, ಮತ್ತು ಇವಾಗ ರಕ್ಷಣಾ ಉತ್ಪಾದನೆಯಲ್ಲೂ ಕೂಡ ಪ್ರೈವೇಟ್ ಇದು ಇನ್ವಾಲ್ವ್ಮೆಂಟ್ ಇದೆ ಈಗ. ಅಂದಮೇಲೆ ನಾವು ಇವಾಗ ಒಂದು ಬ್ರ್ಯಾಂಡ್ ಮಾಡೋದಲ್ಲ, ಇಂಥವ್ರಿಗೆ ಇವರು ಬಡವರಿಗೆ ಆಗಿದ್ದಾರೆ, ಇಲ್ಲ ಇವರು ಸಾಹುಕಾರ ಪರವಾಗಿದ್ದಾರೆ, ಅವೆಲ್ಲ ದೇಶಕ್ಕೆ ಒಳ್ಳೇದು ಮಾಡೋದನ್ನು ನೋಡ್ಕೊಬೇಕು ಹೊರತು ನಾವು ಯಾರ ಪರವಾಗಿ ಹೇಳಬಾರ್ದು. ಈಗ ಕೇಂದ್ರ ಸರ್ಕಾರದಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ, ಒಂದು ತಕ್ಕ ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನೋದು ಸುಳ್ಳು, ಖಂಡಿತ ಸುಳ್ಳು. ಯಾಕಂದರೆ ದಕ್ಷಿಣ ಭಾರತದಲ್ಲಿ ನಾವು ಎಷ್ಟು ಜನ ಇವಾಗ ನಾವೇನು ತಿಳ್ಕೊಂಡಿದ್ವಿ ಅಂದರೆ ದಕ್ಷಿಣ ಭಾರತದಲ್ಲಿ ಇರೋರೆಲ್ಲ ಬೇರೆ ಇರುವಾರೆ. ನಾವು ನಮ್ಮ ಭಾರತ ದೇಶ ಸೇರಿದ್ರೆ ನಾವು ಕೂಡ ಇವಾಗ ದಕ್ಷಿಣ ಭಾರತನೇ ಬೇರೆ ಅಂತಿರಲ್ಲ. ಈಗ ಒಂದು ಮನೆಯಲ್ಲಿ 4 ಜನ ಮಕ್ಕಳಿರ್ತಾರೆ. ಮಕ್ಕಳಿದ್ದಾಗ ಒಬ್ಬ ಹುಡುಗ ಕಡಿಮೆ ಇರ್ತಾನೆ, ಅವನು ಬೆಳವಣಿಗೆ ಆಗಿಲ್ಲ, ಇನ್ನೊಬ್ಬರಿಗೆ ದೊಡ್ಡ ಎತ್ತರವಾಗಿ ಬೆಳವಣಿಗೆ ಆಗಿದ್ದಾನೆ. ನಮ್ಮ ದೇಶದಲ್ಲಿ ಅತ್ಯಂತ ಚೆನ್ನಾಗಿರ್ತಕ್ಕಂಥದ್ದು ಅಂದರೆ ಗುಜರಾತ್ ಇರ್ಬೋದು, ಇಲ್ಲ ಕರ್ನಾಟಕ ಇರ್ಬೋದು ಎಕಾನಮಿನಲ್ಲಿ. ಇವತ್ತು ನಾನು ಯು ಪಿನಲ್ಲಿ ಕೆಲಸ ಮಾಡಿದ್ದೆ. ನಾನು ಫಸ್ಟ್ ಪೋಸ್ಟಿಂಗ್ ನಾನು ಯು ಪಿನಲ್ಲೇ ಮಾಡಿದ್ದು. ಅಲ್ಲಿ ಒಂದು ಸರಿಯಾದ ರೋಡಲ್ಲ, ಪ್ರತಿಯೊಂದು ಅತ್ಯಂತ ಕೆಟ್ಟ ಮಟ್ಟದಲ್ಲಿತ್ತು. ಈಗ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಅಲ್ಲಿ ಮಾಡ್ತಾ ಇರೋದ್ರಿಂದ ನಾವು ಮೋದಿ ಬರೀ ಉತ್ತರ ಪ್ರದೇಶಕ್ಕೆ ಕೊಡ್ತಾರೆ, ಬೇರೆ ರಾಜ್ಯಗಳಿಗೆ ಕೊಡ್ತಾರೆ, ಮಧ್ಯಪ್ರದೇಶಕ್ಕೆ ಕೊಡ್ತಾರೆ. ಇವಾಗ ನೀವೇ ಆದರೂ ನಮ್ಮ ಮನೆಯಲ್ಲಿ 4 ಜನ ಮಕ್ಕಳಿದ್ದಾಗ ಒಬ್ಬ ಹುಡುಗ ಎಜುಕೇಷನ್ ಕಡಿಮೆ ಇದ್ದು ಅಂದರೆ ನಾವು ಟ್ಯೂಷನ್ಗೆ ಕಳಿಸ್ತೀವಿ. ಅದೇ ರೀತಿ ಅವರು ಇವಾಗ ಎಲ್ಲಿ ಹಿಂದುಳಿದಿರ್ತಕ್ಕಂಥ ರಾಜ್ಯಗಳಿವೆ ಅವಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದರಿಂದ ನಾವೇನು ತಿಳ್ಕೊಂಡ್ಬಿಡ್ತೀವಿ, ಈಗ ದಕ್ಷಿಣ ಭಾರತನವರು ಇದು ಅವಹೇಳನ ಮಾಡ್ತಿದ್ರೆ ದಕ್ಷಿಣ ಭಾರತಕ್ಕೆ ಕೊಡ್ತಾ ಇಲ್ಲ, ಉತ್ತರ ಭಾರತಕ್ಕೆ ಅವ್ರ ಕಡೆಗೆ ಕೊಡ್ತಾರೆ. ಆದರೆ ಗುಜರಾತ್ನಲ್ಲಿ ಆಲ್ರೆಡಿ ಡೆವಲಪ್ ಅದು, ಅವ್ರು ಅದಕ್ಕೆ ಪಕ್ಕದಲ್ಲಿ ಬೇರೆ ಇರೋ ರಾಜ್ಯಗಳಿಗೆ ಕೊಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಏನು ಅಂತ ಇದಾಗಿಲ್ಲ. ನಮ್ಮ ಜನಗಳು ಸರಿಯಾಗಿ ಪ್ರಯತ್ನ ಮಾಡಿದರೆ ನಾವು ಎಲ್ಲ ನಮ್ಮ ದೇಶದಲ್ಲಿ ಎಲ್ಲದಕ್ಕಿಂತ ಮುಂಚೆ ನಾವು ಬಂದೇ ಬರ್ತೀವಿ. ಆದರೆ ಈಗಲೂ ನಾವು ಇದ್ದೀವಿ, 2ನೇದರಲ್ಲಿದ್ದೀವಿ. ಮುಂದಕ್ಕೆ ಸ್ವಲ್ಪ ಪ್ರಯತ್ನ ಪಟ್ಟರು ನಾವು ಮೊದಲನೇ ಸ್ಥಾನಕ್ಕೆ ಬರ್ತೀವಿ. ಈಗ ಲೋಕಸಭೆ ಚುನಾವಣೆಗಾಗಿ ಬಿಜೆಪಿ ಮತ್ತೆ JDS ಮೈತ್ರಿ ಆಗಿರುವುದು ವಿಚಾರ ಅನುಕೂಲ ಆಗುತ್ತೆ ಇದು ಅನಿಸುತ್ತೆ. ಯಾರಿಗೆ ಹೆಚ್ಚು ಅನುಕೂಲ ಅಂತೀರಾ ಸರ್? ಅದು ಏನಾಗ್ತಾ ಇದೆ ಅಂದರೆ ಬಿಜೆಪಿಗೆ ಒಂದು ಕಡೆಯಿಂದ ಅನುಕೂಲ ಆಗ್ತದೆ. ಇದು ಏನಾಗಿದೆ, JDSಗೆ ಅಳಿವು ಉಳಿವು ಅನ್ನೋ ಪ್ರಶ್ನೆ ಇದು. ಓಕೆ, ಯಾಕೆಂದರೆ ಅವ್ರದ್ದು ಆಲ್ರೆಡಿ ಇವಾಗ ರಾಜ್ಯದ ಎಲೆಕ್ಷನ್ನಲ್ಲಿ ಭಾಳ ಕಡಿಮೆ ಸೀಟ್ ತಗೊಂಡಿರೋದ್ರಿಂದ ಏನಾಯಿತು, BJPಯವರು ಕೆಲವು ಓಟನ್ನು ಕಿತ್ಕೊಂಡ್ರು. ಅದರಿಂದ ಅನುಕೂಲ ಆಗಿದ್ದವರಿಗೆ ಕಾಂಗ್ರೆಸ್ದವ್ರಿಗೆ ಅನುಕೂಲ ಆಯಿತು, ಮತ್ತೇನು ಇವ್ರಿಗೆ ಅನುಕೂಲ ಆಗಲಿಲ್ಲ JDSದವರಿಗೆ. ಅದು ಇವಾಗ ಇಬ್ಬರಿಗೂ ರಿಲೈಸ್ ಮಾಡ್ಕೊಂಡಿದ್ದಾರೆ. ಇವರು ಕೂಡ ಹಿಂದೆ JDSನವರು ನಾವು ಸಪೋರ್ಟ್ ಮಾಡಲ್ಲ, ನಾವು ಹಾಗೆ ಹೀಗೆ ನಾವು ಇಂಡಿಪೆಂಡೆಂಟಾಗಿ ನಾವು ಮಾಡ್ತೀವಿ, ನನಗೆ ಆ ಮಂತ್ರಿ ಬೇಕು ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು. ಆದರೆ ಈಗ ಅವ್ರಿಗೂ ಅರ್ಥವಾಗಿದೆ ನಮ್ಮ ಶಕ್ತಿ ಏನು ಅಂತ ಹೇಳ್ಬಿಟ್ಟು. ಅದರಿಂದ ಇವರು ಕೂಡ ಈಗ ಒಟ್ಟಿಗೆ ಆಗೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಬ್ಬರಿಗೂ ಬೇಕಾಗಿತ್ತು, ಅದಕ್ಕೆ ಮಾಡ್ತಾ ಇದ್ದಾರೆ. ಅಂದರೆ ಈಗ ಪ್ರಸ್ತುತ ರಾಜ್ಯದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿದೆ ಅಂತ ಈ 2 ಪಕ್ಷಗಳು ಮೈತ್ರಿಗೆ ಹೊಂದ್ಕೊಂಡು ಹೋಗ್ತಾ ಇರೋದಾ ಹೇಗೆ? ಇಲ್ಲ, ಇವಾಗ ವಿರೋಧಿ ಮತಗಳು ಹಂಚಿ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ಒಟ್ಟಿಗೆ ತಗೊಂಡು ಹೋಗ್ಬೇಕು ಅನ್ನೋ ಉದ್ದೇಶಕ್ಕೆ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ. ಸರಿ, ಈಗ ಪ್ರಸ್ತುತ ರಾಜ್ಯ ಸರ್ಕಾರದ ವಿಚಾರ ಮಾತಾಡೋದಾದ್ರೆ ಹೇಗಿದೆ ಅಂತೀರಾ ಕಾರ್ಯವೈಖರಿ? ಹಾಗೆ ಸಿದ್ದರಾಮಯ್ಯನವರ ಕಾರ್ಯವೈಖರಿ ಹೇಗಿದೆ ಅಂತೀರಾ? ಈ 6 ತಿಂಗಳಲ್ಲಿ ಏನು ಕೇಳತಕ್ಕಂಥ ಕೆಲಸನೇ ಮಾಡಿಲ್ಲ. ಅದರಿಂದ ನಮಗೆ ಅದನ್ನ ಜಡ್ಜ್ ಮಾಡೋಕ್ಕಾಗೋದಿಲ್ಲ. ಈಗ 6 ತಿಂಗಳಲ್ಲಿ ಏನಾಗಿದೆ, ಯಾವ ಗ್ಯಾರಂಟಿ ಅಂತ ಹೇಳಿದ್ರು, ಯಾವುದಕ್ಕೆಲ್ಲಕ್ಕೂ ಕಂಡೀಷನ್ ಏನು ಹೇಳಿಲ್ಲ. ಫಸ್ಟ್ ಅವ್ರು ಎಲೆಕ್ಷನ್ ಟೈಮ್ನಲ್ಲಿ ಇಂಥ ಕಂಡೀಷನ್ನು ಅಂಥ ಕಂಡೀಷನ್ ಅಂತ ಹೇಳಿಲ್ಲ. ಈಗ ಹುಡುಗರಿಗೆ ಏನೋ ಯುವ ನಿಧಿ ಇದು ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತೇನು ಹೇಳ್ತಾರೆ, ಇಲ್ಲ BPL ಕಾರ್ಡ್ ಇರ್ಬೇಕಂತ ಹೇಳಿದ್ದಾರೆ. ಅದಕ್ಕೆ ಉನ್ನತ ಶಿಕ್ಷಣಕ್ಕೆ ಹೋಗಿರಬಾರ್ದು ಅಂತ ಹೇಳ್ತಾರೆ. ದಿನ ಬೆಳಗಾದರೆ ಮತ್ತೆ ಈ ಪದವೀಧರಿಗೆ ಇದು ಸ್ಕೂಲಲ್ಲಿ ಕಾಲೇಜು ಪಾಠ ಮಾಡ್ತಾರಲ್ಲ ಲೆಕ್ಚರ್ಸ್, ಅವರು ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಅಂದರೆ ಇವಾಗ ಏನಾಗಿದೆ, ನಾನೇ ಇವತ್ತು ನಮ್ಮ ಊರಿಂದ ಇಲ್ಲಿಂದ ಬರಬೇಕಾದ್ರೆ 4 ಬಸ್ ಹಿಡಿದ್ರು ಕೂಡ ಒಂದು ಬಸ್ನಲ್ಲಿ ಸೀಟ್ ಸಿಗಲ್ಲ. ಅವಶ್ಯಕತೆ ಇಲ್ಲದೆ ಇರಲಿ, ಈಗ ಜನ ಉಪಯೋಗಿಸ್ಕೊಳಕ್ಕೆ ಹೋಗ್ತಾರೆ, ಶುರು ಮಾಡಿದ್ದಾರೆ. ಅಟ್ಲೀಸ್ಟ್ ಅದಕ್ಕೆ ಲಿಮಿಟ್ ಇರಬೇಕಾಗಿತ್ತು. ಇವಾಗ ಏನಾಗ್ತಾ ಇದೆ ಅಂದರೆ ನಮಗೆ ಅದು ಉಚಿತ ಯೋಜನೆಗಳು ನಾವು ಬೇಡ ಅನ್ನಲ್ಲ, ಯಾರಿಗೆ ತಲುಪಬೇಕು ಅದು ಅವ್ರಿಗೆ ಸರಿಯಾಗಿ ತಲುಪಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ನಾವು ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬರೀ ಮಾಡೋದಕ್ಕೆ ಹೋದಾಗ ಏನಾಗಿರ್ತದೆ ಅಂದರೆ ಇನ್ನೂ ಈಗ ಕೆಲವರಿಗೆ ಅವಶ್ಯಕತೆ ಇದ್ದಲ್ಲಿ ಸಿಗದಂಗೆ ಆಗುತ್ತೆ, ಅವಶ್ಯಕತೆ ಇರೋ ವ್ಯಕ್ತಿಗೆ ಸಿಗದಂಗೆ ಆಗುತ್ತೆ. ಬಟ್ ಇದರ ಅವಶ್ಯಕತೆ ಇರಲಿಲ್ವಾ ಅಂತ ಈ ಒಂದು ಯೋಜನೆಗಳದ್ದು, ಅಥವಾ ಇದರ ಅನುಕೂಲತೆ ಇದೆಯಾ ಇಲ್ವಾ ಸರ್? ಅಲ್ಲ, ಇದನ್ನು ಏನಾಗಿದೆ ಅಂದರೆ ಇವರು ಕಂಪ್ಲೀಟಾಗಿ ಯಾರಿಗೆ ನಿಜವಾಗಿ ಸಿಗಬೇಕಾಗಿತ್ತು ಆ ಜನಗಳಿಗೆ ಸರಿಯಾಗಿ ಸಿಗ್ತಾ ಇಲ್ಲ. ಈಗ ಇದನ್ನ ಕಡಿಮೆನೇ ಅನೌನ್ಸ್ ಮಾಡಿಬಿಟ್ಟು ಎಲ್ಲರಿಗೂ ಕರೆಕ್ಟಾಗಿ ತಲುಪಿದ್ದಿದ್ರೆ ಭಾಳ ಅನುಕೂಲ ಆಗೋದು. ಈಗ ಏನಾಗ್ತಾ ಇದೆ ಅಂದರೆ ಕಡಿಮೆ, ಇವಾಗ ಅಕ್ಕಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ 100ಕ್ಕೆ ಅದರಲ್ಲಿ 50 ಭಾಗ ಅಂತೂ ಕನಿಷ್ಠ ಅಂದರೆ ಅದು ಬೋಗಸ್ ಕಾರ್ಡ್ ಇದ್ದಾವೆ. ನಿಜವಾದ ರೀತಿ ತಲುಪಿದ್ರೆ ಏನು ತೊಂದರೆ ಇಲ್ಲ. ಆದರೆ ಅನಾವಶ್ಯಕವಾಗಿ ಗೌರ್ಮೆಂಟ್ ಸರ್ಕಾರಿ ಹಣ ಬರೀ ಫುಡ್ ಇನ್ಸ್ಪೆಕ್ಟರ್ಲಿಂದ ಹೇಳಿದ್ರೆ ಬರೀ ಇವರೆಲ್ಲ ಅದು ಪೋಲ್ ಆಗ್ತಾ ಇದೆ. ಈ ಯೋಜನೆಗಳು ಇರೋದಾದರೆ
ಬೇರೆ ಯಾವ ಯೋಜನೆಗಳು, ಉಚಿತ ಯೋಜನೆಗಳಿದ್ರೆ ಬೆಟರ್ ಇತ್ತು, ಯಾವ ಒಂದು ಕ್ಷೇತ್ರದಲ್ಲಿ ಇದ್ರೆ ಚೆನ್ನಾಗಿರೋದು? ಈಗ ಯಾವುದೇ ಯೋಜನೆ ಮಾಡಿದ್ರು ಕೂಡ ನಾವು ಒಬ್ಬನ್ನ ಸ್ವಾವಲಂಬನೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಬರೀ ಸಹಾಯ ಕೊಟ್ಬಿಟ್ಟು ಅವ್ರು ಏನಾಗುತ್ತೆ ಅಂದರೆ, ನೀವು ಪ್ರತಿಯೊಂದನ್ನು ನಾವು ಸಹಾಯಧನ ಕೊಡ್ತೀವಿ, ಇಲ್ಲಿ ಸಹಾಯ ಮಾಡ್ತಾ ಹೋದಂಗೆಲ್ಲ ಏನಾಗುತ್ತೆ ಅಂದರೆ ನೀವು ದುಡಿಯುವ ಶಕ್ತಿ, ಅಂದರೆ ದುಡಿಯುವ ಮನಸ್ಸು ಶಕ್ತಿ ಎಲ್ಲ ಕಳ್ಕೊಳ್ತಾರೆ ಮನುಷ್ಯ. ಈಗ ಅದಕ್ಕೆ ಅದರ ಬದಲು ಅವರಿಗೆ ನೀವು ಸಹಾಯ ಮಾಡಿಬಿಟ್ಟು ಅವ್ರಿಗೆ ಮುಂದೆ ತರೋದು ಪ್ರಯತ್ನ ಮಾಡಿ, ಅವ್ನು ದುಡಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದ ಸ್ವಾವಲಂಬಿ ಆಗ್ತಿದ್ದ. ಅದು ಬಿಟ್ಬಿಟ್ಟು ನೀವು ಪ್ರತಿದಿನ ಇವಾಗ ಏನಾಗುತ್ತೆ, ಈ ತಿಂಗಳು ನಾನು ಈ ಸಾಲ ಕೊಡ್ತೀನಿ, ಇಲ್ಲ ಏನೋ ಒಂದಷ್ಟು ಕೊಡ್ತೀನಿ ಅಂತಂದಾಗ ಅವ್ನು ಆ ತಿಂಗಳು ತಿಂತಾನೆ, ತಿರುಗಿ ಮುಂದಿನ ತಿಂಗಳಿಗೆ ವೆಯ್ಟ್ ಮಾಡ್ತಾನೆ ಇರ್ತಾನೆ. ಅಂದರೆ ಕೊಡ್ತದೆ ಬೇಗ ಗೌರ್ಮೆಂಟ್ ಕೊಡ್ತೈತೆ ಅಂತೇಳಿ. ಅದ್ರ ಬದಲು ಅದನ್ನು ಏನಂತಾರೆ ಅಂದರೆ, ಇವಾಗ ನೀವು ದುಡಿಯುವ ಶಕ್ತಿನ ಜನಗಳ ಹತ್ರ ಬರಂಗೆ ಮಾಡಬೇಕಾಗಿದೆ ಗೌರ್ಮೆಂಟ್. ಇದೇ ಗೌರ್ಮೆಂಟ್ ಅಂತಲ್ಲ, ಮುಂದೆ ಯಾವುದೇ ಗೌರ್ಮೆಂಟ್ ಬಂದರೂ ಆ ಮಾಡೋದ್ರಿಂದ ದೇಶ ಪ್ರಗತಿ ಕಾಣುತ್ತೆ. ಸಿಟ್ಟಿಂಗ್ MP ಅವರು DV ಸದಾನಂದ ಗೌಡ ಅವ್ರ ಬಗ್ಗೆ ಏನು ಹೇಳ್ತೀರಾ ನೀವು? ನಾವು ಅವರು ವೈಯಕ್ತಿಕವಾಗಿ ಗೊತ್ತಿಲ್ಲ. ನಾವು ಒಂದು ಮೊದಲ ಸತಿ ರೈಲ್ವೆ ಮಿನಿಸ್ಟರ್ ಆದರು, ಆಮೇಲೆ ಅವ್ರನ್ನ ತಕ್ಷಣ ಸ್ವಲ್ಪ ದಿನ ಆದಮೇಲೆ ತೆಗೆದ್ರು, ತಿರ್ಗಿ ಆಮೇಲೆ ಕೆಲವು ದಿನ ಅಂಕಿಅಂಶಗಳ ಇದಕ್ಕೆ ಬಂದರು, ತಿರ್ಗಿ ಮತ್ತೆ ಮಿನಿಸ್ಟರ್ ಆಗಿನೂ ಏನು ಮಾಡಿ ತಿರ್ಗಿ ಏನೂ ಆಗಲಿಲ್ಲ. ಅವರು ಕೇವಲ ಚೀಫ್ ಮಿನಿಸ್ಟರ್ ಆಗಿ ಕೆಲವೇ ತಿಂಗಳುಗಳಲ್ಲಿ ಕೆಲಸ ಮಾಡಿದರು. ನಾವೇನು ಅಂತ ಅವ್ರನ್ನ ಇದರಲ್ಲಿ ಜಡ್ಜ್ ಮಾಡಲಿಲ್ಲ, ಅಂದರೆ ಅವ್ರನ್ನ ಜಡ್ಜ್ ಮಾಡೋಕ್ಕಾಗಲಿಲ್ಲ. ಅಂದರೆ ಪೂರ್ತಿಯಾಗಿ ಕೆಲಸ ಮಾಡಿದರೆ, ಇವಾಗ 1 ವರ್ಷ 5 ವರ್ಷ ITF ಮಾಡಿದರೆ ನಾವು ಅದನ್ನ ಯೋಚನೆ ಮಾಡ್ಬೋದಾಗಿತ್ತು, ಹೇಳ್ಬೋದಾಗಿತ್ತು. ನನಗೆ ಏನೋ ಅದನ್ನ ಜಡ್ಜ್ ಮಾಡೋಕ್ಕಾಗಲಿಲ್ಲ ಅವ್ರದ್ದು. ಓಕೆ. ಸೊ ಒಟ್ಟಾರೆಯಾಗಿ ಕ್ಷೇತ್ರದ ಕಡೆ ಕರೆಕ್ಟಾಗಿ ಬರಲಿಲ್ಲ, ಅಥವಾ ಒಂದು ಜನರ ಕಷ್ಟಗಳು ಸ್ಪಂದಿಸಲ್ಲ ಅಂತಾನ? ಅಲ್ಲ, ನಾವು ಇದುವರೆಗೂ ಕೂಡ ವೋಟ್ ಹಾಕಿರೋದು ಆಗ್ತಾ ಇರೋದು ಪಕ್ಷ ಮತ್ತು ನರೇಂದ್ರ ಮೋದಿ ಅವ್ರು ನೋಡ್ಕೊಂಡೆ ಬರ್ತು ಲೋಕಲ್ ಲೀಡರ್ಸ್.